ಶೂಟ್ ಅಂತೂ ನಡೀತಾ ಇದೆ, ಚೆನ್ನಾಗೇ ನಡೀತಾ ಇದೆ ಆ್ಯಕ್ಚುಲಿ. ಎಲ್ಲ ಮೂಮೆಂಟ್ಸ್ನು ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. What is your favorite thing about your baby's routine? Favorite thing about his routine? ಸೀರಿಯಸ್ಲಿ ಗೈಸ್, ನಂಗೆ ಕಿವಿ ಬಿಸಿ ಆಗಿದ್ದು ಇನ್ನೂ ಹೋಗ್ತಾನೆ ಇಲ್ಲ. ನಂಗೆ ಹಿಂಗೆ ಬಿಸಿ ಬಿಸಿ ಫೀಲಿಂಗ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಶೂಟ್ ಅನ್ನೋದಕ್ಕಿಂತ ಒಂದು ಕ್ಯಾಂಪೇನ್ ಅಂತ ಹೇಳ್ಬೋದು. ಅದಕ್ಕೆ ಹೊರಟಿದ್ವಿ. ಅಂದರೆ ಬೆಂಗಳೂರಲ್ಲಿ ಒಂದಷ್ಟು ಯೂಟ್ಯೂಬರ್ಸ್ನ, ಕನ್ನಡ ಇನ್ಫ್ಲೂಯೆನ್ಸರ್ಸ್ನ ಪಿಕ್ ಮಾಡಿದ್ರು. ಅದರಲ್ಲಿ ನಾನು ಒಬ್ಳು ಕೂಡ. ಆ್ಯಂಡ್ ಹೊರಟ್ವಿ. ಈಗ ನಾವು ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 10:30 ಆಗುತ್ತೆ. ಈಗ ಟೈಮ್ ಬಂದು 9:45. ನನ್ನ ಮುಖಕ್ಕೇನೋ ರೆಡಿ ಆಗೋಕ್ಕೆ ಟೈಮ್ ಆಗಲಿಲ್ಲ. ಔಟ್ಫಿಟ್ ಸ್ವಲ್ಪ ಇಶ್ಯೂಸ್ ಆಯಿತು ನನಗೆ. ನಾನು ಬುಕ್ ಮಾಡಿದ್ದು ಔಟ್ಫಿಟ್ ಅಪ್ರೂವ್ ಆಗಿತ್ತು, ಬಟ್ ಆದರೆ ಅದು ಅನ್ಫಾರ್ಚುನೇಟ್ಲಿ ಬರಲಿಲ್ಲ. ಮಿಂತ್ರಾದಲ್ಲಿ ಬರುತ್ತೆ ಅಂತ ನಿನ್ನೆ ತನಕ ತೋರಿಸಿದ್ರು, ನಿನ್ನೆ ಬರುತ್ತೆ ಅಂತ. ಬಟ್ ಆದರೆ ಇವತ್ತು ಮಾರ್ಚ್ 2ನೇ ತಾರೀಕು, ಇವತ್ತು ಕೂಡ ಇನ್ನೂ ಬಂದಿಲ್ಲ. ಅದನ್ನೇ ನಂಬ್ಕೊಂಡಿದ್ದೆ. ಆ್ಯಂಡ್ ಫೈನಲಿ ನಾನು ಪಲಾವಿ ಔಟ್ಫಿಟ್ಟನ್ನು ಹೆಂಗೋ ಅವಳು ತೊಗೊಂಡಿದ್ದು ಸೀರೆ ನಂಗೆ ಕರೆಕ್ಟಾಗಿ ಥೀಮಿಗೆ ಮ್ಯಾಚ್ ಆಗ್ತಿತ್ತು. ಆ ಬ್ಲೌಸ್ ಎಲ್ಲ ಸ್ವಲ್ಪ ಆಲ್ಟರ್ ಮಾಡಿಕೊಂಡು ಏನೋ ಒಂದು ಮಾಡಿ ಈಗ ಫೈನಲಿ ಆಲ್ ಸೆಟ್ ಅನ್ನೋ ಥರ ಆಯಿತು. ಈಗ ನನ್ನ ಮುಖಕ್ಕೆ ರೆಡಿ ಹಾಕ್ಕೊಂಡು ಹೋಗಬೇಕು, ಇಷ್ಟು ವಿಚಾರ. ಆ್ಯಂಡ್ ಹೋಪ್ಸೋ ಇವತ್ತು. ಆ್ಯಂಡ್ ಆಲ್ಸೋ ಯಾರೋ ಸೆಲೆಬ್ರಿಟಿ ಬರ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ. ನೋಡೋಣ, ಬಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಯಾವಾಗಲೂ ಹೋಗಿ ಎಲ್ಲರನ್ನೂ ನಾನು ಇದುವರೆಗೂ ಯಾವ ಸೆಲೆಬ್ರಿಟಿನೂ ಯಾವತ್ತೂ ನೋಡಿಲ್ಲ. ಬಟ್ ಇದನ್ನು ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಮೀಟ್ ಮಾಡಿದ್ರೆ. ಲೆಟ್ಸ್ ಸಿ ಹೇಗಿರುತ್ತೆ ಇವತ್ತು ಡೇ. ಅಂತೂ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಹೇಮಂತ್ ಅವರು ಕೂಡ ಬರ್ತಾ ಇದ್ದಾರೆ. ಅಲ್ಲಿ ಹೋಗಿ ನೋಡಬೇಕು ಸಿಚುವೇಶನ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ರೆಡಿ ಆಗೋಣ ಬನ್ನಿ. ನಾನು ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ. ಅಲ್ಲಿ ಟ್ರೈ ಸೊ ಫೈನಲಿ ಒಂಚೂರು ಏನು ತಕ್ಕಮಟ್ಟಕ್ಕೆ ರೆಡಿ ಆದೆ. ನನಗೆ ಮನೆಯಲ್ಲಿ ರೆಡಿ ಆದಷ್ಟು ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಾ ಇಲ್ಲ. ನೋಡಿಕೊಂಡು ಕಂಪ್ಲೀಟ್ ಲುಕ್ಕನ್ನ ಅವಾಗ ಒಂಥರ ಸಂತೋಷ ಆಗುತ್ತೆ. ಇವಾಗ ಏನು ಪರವಾಗಿಲ್ಲ ಅಂತ ಅನಿಸ್ತದೆ. ಮಾಸ್ಕರ ಎತ್ಕೊಬರೋದು ಮರ್ತು ಬಿಟ್ಟಿದ್ದೀನಿ ನಾನು. ಲೆಟ್ಸ್ ಗೋ. ಟೈಮ್ ಆಯಿತು ಆಲ್ರೆಡಿ. ನಾವು ರೀಚ್ ಆಗಿದ್ದೀನಿ ಗೈಸ್. ಹೋಟೆಲ್ ಮಾತ್ರ ಅಮೇಝಿಂಗ್, ತುಂಬ ಚೆನ್ನಾಗಿದೆ. ಐ ಸೊ ಹ್ಯಾಪಿ. ಇದೊಂದು ಚೆರಿಷಬಲ್ ಮೂಮೆಂಟ್ ಅಂತ ಅನ್ಸುತ್ತೆ. ನಂದು ಶ್ರುಕಿದು ಫೋಟೋ ಈ ಬೋರ್ಡಲ್ಲಿ ನೋಡಿದ್ದು ನಂಗೆ ತುಂಬಾ ಖುಷಿ ಆಯಿತು, ಸಿಕ್ಕಾಬಡನೆ ಖುಷಿ ಆಯಿತು. ಹೇಳೋಕ್ಕಾಗಲ್ಲ, ಅದನ್ನೇ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಹ್ಯಾಪಿ. ಯೂಶಲಿ ಮಕ್ಕಳಿಗೆ ಮಳೆಯಲ್ಲಿ ಮತ್ತು ನೀರಲ್ಲಿ ಆಟಾಡೋದು ತುಂಬ ಇಷ್ಟ ಆಗುತ್ತೆ. ಸ್ಪೆಷಲಿ ಸ್ನಾನ ಮಾಡಬೇಕಾದ್ರೆ ಯಾವಾಗಲೂ ಇರಿಟೇಟ್ ಆಗೋದು ತುಂಬಾ ಸಹಜ. ಬಟ್ ದಿಸ್ ಟೈಮ್ ನೋ ಟಿಯರ್ಸ್ ಅಂತ ಹೇಳ್ಬೋದು. ಜಾನ್ಸನ್ ಬೇಬಿ ಅವರ ಬಬಲ್ ಬಾತನ್ನು ಬಳಸ್ಕೊಂಡು ನಾವು ಆರಾಮಾಗಿ, ಇನ್ನು ಜಾನ್ಸನ್ಸ್ ಬೇಬಿ ಫಾರ್ಮುಲಾ ಜೊತೆ ನೋ ಮೋರ್ ಟಿಯರ್ಸ್ ಅಂತ ಹೇಳ್ಬೋದು. ಮಕ್ಕಳು ಆರಾಮಾಗಿ ಇನ್ನೂ ಸ್ನಾನ ಮಾಡೋದಂತೂ ಖಂಡಿತ. ಸೊ ಒಂದ್ಸತಿ ನೀವು ಜಾನ್ಸನ್ಸ್ ಬೇಬಿ ಶ್ಯಾಂಪೂಸ್ ಆಗಿರ್ಬೋದು, ಹೆಡ್ ಟು ಟೋ ಬಾತ್ನ ಒಂದ್ಸತಿ ಟ್ರೈ ಮಾಡಿ. ಆ್ಯಂಡ್ ಪರ್ಫೆಕ್ಟ್ pH ಲೆವೆಲು ಕೂಡ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಒಂದ್ಸತಿ ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಆ್ಯಂಡ್ ನೋ ಮೋರ್ ಟಿಯರ್ಸ್ ಚಾಲೆಂಜ್ ಅಂತೂ ಖಂಡಿತವಾಗ್ಲೂ ಇದು ಅಪ್ರೂವ್ಡ್ ಅಂತ ಹೇಳ್ಬೋದು. ಫಾರ್ಮುಲಾ ಖಂಡಿತವಾಗ್ಲೂ ಹೌದು. ಫಸ್ಟ್ಲಿ ಸೇಫ್ ಫಾರ್ ನ್ಯೂ ಬಾರ್ನ್, pH ಬ್ಯಾಲೆನ್ಸ್, ಟಿಯರ್ಸ್ ಆ್ಯಂಡ್ ಜೆಂಟಲ್ ಫ್ರೇಗ್ರೆನ್ಸ್. ಆ್ಯಕ್ಚುಲಿ ಫ್ರೇಗ್ರೆನ್ಸ್ ಮಕ್ಕಳಿಗೆ ತುಂಬ ಹಾರ್ಶ್ ಅನಿಸುತ್ತೆ. ಆ್ಯಂಡ್ ನಮಗೂ ಕೂಡ ಹೌದು. ಡರ್ಮಟಾಲಜಿಕಲಿ ಟೆಸ್ಟೆಡ್ ಆ್ಯಂಡ್ ಬೇಬಿ ಸೇಫ್, ವಾಟರ್ ಬೇಸ್ಡ್. ಅದು ತುಂಬ ಇಷ್ಟ ಆಗುತ್ತೆ ನನಗೆ. ಆ್ಯಂಡ್ ನೋ ಹಾರ್ಮ್ಫುಲ್ ಕೆಮಿಕಲ್ಸ್. ಸ್ಟಿಕ್ಕಿನೆಸ್, ಪ್ರಾಡಕ್ಟ್ಸಲ್ಲಿ ಸ್ಟಿಕ್ಕಿನೆಸ್ ಇದ್ದರೆ ಅಂತ ಅನಿಸುತ್ತೆ. ಆ್ಯಂಡ್ ಮಾಯ್ಶ್ಚರ್ ಲಾಕ್, ಎಸ್ ಮಾಯ್ಶ್ಚರ್ ಲಾಕ್ಡ್ ಆಗಿರುತ್ತೆ. ಆ್ಯಂಡ್ ಅಲ್ಟ್ರಾ ಸಾಫ್ಟ್. ಅಲ್ಲಿ ಗೋ ವಿತ್ ದಿಸ್. ಶೂಟ್ ಅಂತೂ ನಡೀತಾ ಇದೆ, ಚೆನ್ನಾಗೇ ನಡೀತಾ ಇದೆ ಆ್ಯಕ್ಚುಲಿ. ಇಲ್ಲೆಲ್ಲ ಒಂದಷ್ಟು ಬೂತ್ಸ್ ಇಟ್ಟಿದ್ದಾರೆ. ಈ ಬೂತ್ಸಲ್ಲೆಲ್ಲ ಹೋಗಿ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನಮ್ಗೆ ಏನು ಅನಿಸುತ್ತೋ, ಟ್ರೂಲಿ ನಮ್ಗೆ ಏನು ಅನಿಸುತ್ತೋ ನಾವು ಅದನ್ನು ಮಾತಾಡಬೇಕಾಗುತ್ತೆ. ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು 2 ಬಾಕಿ ಇದೆ. ನೋಡೋಣ ನೆಕ್ಸ್ಟ್ ಏನೇನಾಗುತ್ತೆ. ಆ್ಯಂಡ್ ಸ್ವಲ್ಪ ಹೊಟ್ಟೆ ಅಷ್ಟು ಕೂಡ ಶುರು ಆಗ್ತಿದೆ ನನಗೆ. ಇಟ್ಸ್ ಗೋಯಿಂಗ್ ನೈಸ್, ರಿಲಿ ವೆರಿ ನೈಸ್.
ಇನ್ನು ನಮ್ಗಳ ಸ್ಕಿನ್ನಿಗೆ ಸನ್ಸ್ಕ್ರೀನ್ ಅಂತೆ, ಮಾಯ್ಶ್ಚರೈಸ್ ಅಂತೆ, ಕ್ರೀಮ್ ಅಂತೆ, ಅದಂತೆ ಇದಂತೆ ಎಲ್ಲನೂ ಕೂಡ ಹಲವಾರು ಐಟಮ್ಸ್ಗಳನ್ನ ನಾವು ಬಳಸ್ತೀವಿ ದಿನನಿತ್ಯ. ಬಟ್ ಸೀಸನ್ ವೈಸ್ ಬಂದಾಗ ಮಕ್ಕಳಿಗೆ ಎಲ್ಲರೂ ಹೇಳ್ತಾರೆ, ಮನೇಲಿರ್ತಾರೆ, ಪರವಾಗಿಲ್ಲ ಸ್ವಲ್ಪ ಹಾಕೋಣ, ಹಾಗೆ ಹೀಗೆ ಏನೇನೋ ಹೇಳ್ತಾರೆ. ಬಟ್ ಇಟ್ಸ್ ನಾಟ್ ಟ್ರೂ ಅಂತ ಅನ್ಸುತ್ತೆ ನನಗೆ. ಒಳಗಡೆ ಇರಲಿ ಆಚೆ ಇರಲಿ ಯಾವುದೇ ಸೀಸನ್ಸ್ ಆಗಿರಲಿ ಮಾಯ್ಶ್ಚರೈಸರ್ಸ್ ತುಂಬಾ ಮುಖ್ಯ ಆಗುತ್ತೆ. ಮಕ್ಕಳ ಸ್ಕಿನ್ನನ್ನು ತುಂಬ ಸಾಫ್ಟಾಗಿ ಇಟ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮಾಯ್ಶ್ಚರ್ಡ್ ಆಗಿರಬೇಕು ಸ್ಪೆಷಲಿ ಈ ಪಾರ್ಟಲ್ಲಿ ಆ್ಯಂಡ್ ಈ ಪಾರ್ಟಲ್ಲಿ ಎಲ್ಲನೂ ಕೂಡ ಸಿಕ್ಕಾಪಟ್ಟೆ ಡ್ರೈ ಆಗುತ್ತೆ. ಅದರಲ್ಲಿ ನಮಗೆ ಫೇಸ್ ಕ್ರೀಮ್ ಆ್ಯಂಡ್ ಲೋಷನ್ ಅಂತ ಬರುತ್ತೆ. ನಾವು ಇದನ್ನು ನಮ್ಮ ಕಂಫರ್ಟ್ಗೆ ಹೆಂಗೆ ಬೇಕೋ ಆ ರೀತಿ ಬಳಸ್ಕೋಬೋದು. ಫೇಸ್ ಕ್ರೀಮನ್ನು ಮುಖಕ್ಕೆ ಬಳಸಬೇಕು, ಬಾಡಿಗೆ ಬಳಸಬಾರ್ದು ಆ ರೀತಿ ಇಲ್ಲ. ಲೋಷನ್ನು ಅಷ್ಟೇ ಬಾಡಿಗೆ ಬಳಸಬೇಕು, ಮುಖಕ್ಕೆ ಬಳಸಬಾರ್ದು. ನಮ್ಮ ಕಂಫರ್ಟ್ ಟೋಟಲಿ ನಮ್ಗೆ ಹೇಗೆ ನಮ್ಮ ಮಗು ಸ್ಕಿನ್ ಹೇಗೆ ಬಿಹೇವ್ ಆಗ್ತದೆ, ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೆಟ್ಸ್ ಗೋ ನೆಕ್ಸ್ಟ್ ಮುಂದೆ ಏನಿದೆ ಅಂತ ನೋಡ್ಕೊಬರೋಣ. ಇನ್ನು ನಮಗೆ ದೊಡ್ಡವರಾಗಿಯೇ ನಾವು ನಮ್ಮ ಸ್ಕಿನ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತೀವಿ, ಹಾರ್ಶ್ ಆಗುತ್ತಾ, ಬಟ್ ಕೆಮಿಕಲ್ಸ್ ಇರುತ್ತಾ, ಅದು ಇದು ಅಂತೆಲ್ಲ. ಇನ್ನು ಪುಟಾಣಿ ಮಕ್ಕಳಿಗೆ ಎಷ್ಟು ತೆಳು ಸ್ಕಿನ್ ಇರುತ್ತೆ, ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ, ನಾವಿನ್ನು ಅವ್ರ ಬಗ್ಗೆ ಎಷ್ಟು ಯೋಚನೆ ಮಾಡಬೇಕಾಗತ್ತೆ. ಈ ರೀತಿ ಬೇಬಿ ಪ್ರಾಡಕ್ಟ್ಸ್ ರ್ಯಾಂಡಮ್ ಆಗಿ ತೊಗೊಳೋದಕ್ಕಿಂತ ನಾವು ಅದ್ರ ಬಗ್ಗೆ ಟೆಸ್ಟ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ತೊಗೊಳ್ಳೋದು ನಿಜ, ಇದು ಟ್ರೂ ಅಂತ ಅನ್ಸುತ್ತೆ. ಇಲ್ಲಿ ಹೋದ್ಮೇಲೆ ನನಗೆ ಅದು ಚೆನ್ನಾಗಿ ಅರ್ಥ ಆಗಿದ್ವು. ಆ್ಯಕ್ಚುಲಿ ಪ್ಲೀಸ್ ಎಕ್ಸ್ಪ್ಲೇನ್ ದಿಸ್. Sure. My name is Vivekananda and what language would you ಕನ್ನಡ. ಕನ್ನಡ ಆಗ್ಬೋದಾ? ಹೌದು. ಸೊ ಈ ಕಾನ್ಸೆಪ್ಟ್ ಏನಂದ್ರೆ ಮೇಡಮ್, ಈಗ ಯಾವಾಗಲೂ ನಾವು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಅಂತ ಹೇಳ್ತೀವಿ ಹೌದು. ಆಫ್ ಆಲ್ ಪ್ರಾಡಕ್ಟ್ಸ್, ಕರೆಕ್ಟ್ ಅಲ್ವಾ? ಸೊ ಆ ಪಾರದರ್ಶಕತೆ ಪ್ರತಿ ಸತಿ ನಾವು ಹೇಳೋ ಬದಲು ನಿಮಗೆ ಅದು ಗೊತ್ತಾಗೋ ಹಂಗಿದ್ದಿದ್ರೆ ಹೇಗಿರುತ್ತೆ ಚೆನ್ನಾಗಿರುತ್ತೆ ಅಲ್ವಾ? ತುಂಬ ಒಳ್ಳೇದಲ್ವ? ನಿಮ್ಗೆ ಯಾವಾಗ ಬೇಕು ಅವಾಗ ನಂಬಿಕೆ ಜಾಸ್ತಿ ಆಗುತ್ತೆ. ಎಕ್ಸಾಕ್ಟ್ಲಿ ಅಲ್ವಾ? ಆಗ ನಂಬಿಕೆ ಜಾಸ್ತಿ ಆಗುತ್ತೆ. ಹೌದು. ನೀವು ಪ್ರತಿ ಸತಿ ಇವರನ್ನೇ ಕೇಳಬೇಕಾ ಅನ್ನೋ ಅವಶ್ಯಕತೆ ಇರೋದಿಲ್ಲ ಅಲ್ವಾ? ಸೊ ಹಾಗಾಗಿ ನಾವೇನ್ ಮಾಡಿದ್ದೀವಿ, ಆಗ್ಮೆಂಟೆಡ್ ರಿಯಾಲಿಟಿ ಅನ್ನೋ ಟೆಕ್ನಾಲಜಿ ಅದನ್ನು ಯೂಸ್ ಮಾಡಿ ವಿ ಆರ್ ಬ್ರಿಂಗಿಂಗ್ ಎ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಪ್ರತಿ ಪ್ರಾಡಕ್ಟ್ ಅಲ್ಲೂ ನಿಮ್ ಬೆರಳು ತುದಿಗೆ ನೀವು ಎನಿ ಟೈಮ್ ನೋಡುವಂತ ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀವಿ. ಫಸ್ಟ್ ಈಗ ನೀವು ಈ AR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಒಂದು ಲಿಂಕ್ ಬರುತ್ತೆ, ಓಪನ್. ಸೊ ಅದು ಓಪನ್ ಆಗೋ ಲಿಂಕ್ ಯಾವುದು ಇಲ್ಲಿ ಬರುತ್ತೆ. ಓಕೆ, ಸೊ ಅದರಲ್ಲಿ ಈಗ ನಾನು ಟ್ಯಾಪ್ ಟು ಸ್ಕ್ಯಾನ್ ಅಂತ ಕೊಡ್ತೀನಿ. ಓಕೆ, ಒಂದು ಲಿಂಕ್ ಓಪನ್ ಆಗಿದೆ. ಬ್ರಿಂಗ್ ಎನಿ ಜಾನ್ಸನ್ಸ್ ಬೇಬಿ ಪ್ರಾಡಕ್ಟ್ ನೋಡಿ. ಇದು ಜಸ್ಟ್ ಏನೂ ಇಲ್ಲ, ನಾವು ಮನೇಲೇ ಕೂತ್ಕೊಂಡು ಬೇಬಿ ಪ್ರಾಡಕ್ಟನ್ನ ಇಟ್ಕೊಂಡು ಜಸ್ಟ್ ಈ ಸ್ಕ್ಯಾನನ್ನು ನಮ್ಮ ಕ್ಯಾಮ್ರಾ ಮುಖಾಂತರ ಸ್ಕ್ಯಾನ್ ಮಾಡಿದ್ರೆ ಸಾಕು. ನಮ್ಗೆ ಅಲ್ಲಿ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಒತ್ತಿದಾಗ ಈ ಪ್ರಾಡಕ್ಟಲ್ಲಿ ಹೇಗೆ ವಾಟರ್ ಕಂಟೆಂಟ್ ಏನಿದೆ, ಇಂಗ್ರೀಡಿಯೆಂಟ್ಸ್ ಏನಿದೆ, ಪ್ರತಿಯೊಂದು ನಾವು ಕೂತ್ಕೊಂಡೇ ಈ ಡೀಟೇಲ್ಸನ್ನ ನಾವು ತಿಳ್ಕೊಬೋದು. ಆ್ಯಂಡ್ ನಮಗೆ ಈ ಥರ ಎಲ್ಲ ನೋಡಿದಾಗ ಆ್ಯಂಡ್ ಇದ್ರ ಬಗ್ಗೆ ತಿಳ್ಕೊಂಡಾಗ ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಕೂಡ ನಂಬಿಕೆ ಜಾಸ್ತಿ ಆಗುತ್ತೆ. ಅದು ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಮುಂದೆ ಹೇಗಿರುತ್ತೆ ಅನ್ನೋದು ಕೂಡ ನಮಗೆ ಇವಾಗಲೇ ಗೊತ್ತಾಗುತ್ತೆ. ಈ ಥರ ನಂಬಿಕೆಯಿಂದ ಮಾಡೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ಕೋತೀನಿ. ಜಸ್ಟ್ ರ್ಯಾಂಡಮ್ ಆಗಿ ಅದು ಇದು ಟ್ರೈ ಮಾಡೋದಕ್ಕಿಂತ ಈ ರೀತಿ ಟೆಸ್ಟ್ ಮಾಡಿ ಟ್ರೈ ಮಾಡೋದು ತುಂಬಾ ಒಳ್ಳೆಯದು. ನೀವು ಬೇಕಿದ್ರೆ ನನ್ನ ಹಳೆ ವೀಡಿಯೋಸ್ ಚೆಕ್ ಮಾಡ್ಬೋದು. ಶುಕಿ ಹುಟ್ಟಿದಾಗ ನಾನು ಯೂಸ್ ಮಾಡ್ತಿದ್ದಿದ್ದೆ ಜಾನ್ಸನ್ಸಂದು. ಇದರಲ್ಲಿ ನಮಗೆ ವೇರಿಯೇಷನ್ಸ್ ಇರುತ್ತಲ್ವಾ. ನನಗೆ ತುಂಬ ಪರ್ಸ್ನಲಿ ಇಷ್ಟ ಆಗೋದಂದರೆ ಪಿಂಕ್ ಬ್ಲಾಸಮ್ ತುಂಬ ಇಷ್ಟ ಆಗುತ್ತೆ. ಈ ಬ್ಲೂನೂ ಇಷ್ಟ ಆಗುತ್ತೆ, ಬಟ್ ಸೆಕೆಂಡ್ ಅಂತ ಹೇಳ್ಬೋದು. ಬಟ್ ಪಿಂಕ್ ನಂಗೆ ತುಂಬ ಇಷ್ಟ. ಈಗ ಬೇಬಿ ಸೆಟ್ಸ್ ಅಂತಂದರೆ ಬೇಬಿ ಸೆಟ್ಸಲ್ಲಿ ನಮಗೆ ಒಂದು ಕರ್ಚೀಫಿಂದ ಹಿಡಿದು ಪ್ರತಿಯೊಂದು ವೆಟ್ ಪೈಪ್ ತನಕನೂ ನಮ್ಗೆ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಕಿಟ್ ಕೊಟ್ಬಿಟ್ರೆ ತುಂಬಾ ಈಸಿ ಅನಿಸುತ್ತೆ ನ್ಯೂ ಮಾಮ್ಸ್ಗೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಸೊ ನಾವು ಮಗುಗೆ ಏನಾದರೂ ಹೇಳಬೇಕು ಆ್ಯಂಡ್ ನ್ಯೂ ಮಾಮೀಸ್ಗೆ ಏನಾದರೂ ಹೇಳಬೇಕು ಅಂತಂದರೆ ಎಲ್ಲ ಮೂಮೆಂಟ್ಸ್ನು ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂಜಾಯ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ಸ್. ಈಗ ಜಾನ್ಸನ್ಸ್ ಬೇಬಿ ವೆಟ್ ಪೈಪ್ಸ್ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಆಗಿ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಬನ್ನಿ ನೋಡೋಣ. This one is competition wipes. I pull a Johnson's wipes. ಓಕೆ. This is Johnson's wipes. I'm putting Johnson's wipes into this. And the other one I put competition wipes. To check the moisture present in it? Yes. Okay. Moisture and Water content? water content. Yeah. This one is Johnson's. ಓ, ಕಣ್ಮುಂದೆನೇ ನಿಜ ಗೊತ್ತಾಗ್ಬಿಡ್ತು. This one is competition. So sad.
So you can see this is Johnson's and this is competition. ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಲಿಟ್ರಲಿ ತುಂಬ ಅಂದರೆ ತುಂಬಾ ವ್ಯತ್ಯಾಸ ಇದೆ. ನಾನು ಯೂಶ್ವಲಿ ಅ ಬಿಗ್ ಫ್ಯಾನ್ ಆಫ್ ಜಾನ್ಸನ್ಸ್ ಬೇಬಿ ಮಾಯ್ಶ್ಚರ್ ವೆಟ್ ವೈಪ್ಸ್ ಅಂತ ಹೇಳ್ಬೋದು. ಈಗ ಇದ್ರ ಬಗ್ಗೆ ಗೊತ್ತಾಯಿತು. ಲೆಟ್ಸ್ ಗೋ. ಸೊ ಇಲ್ಲಿ ಕಾಫಿ ಒಂಚೂರು ಕುಡಿಯೋಣ ಅಂತೇಳಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ನನಗಂತೂ ಪ್ಲೇಸ್ ಇಲ್ಲ. ಸ್ಟಾರ್ಟರ್ಸ್ ಎಲ್ಲ ಇಟ್ಟಿದ್ದಾರೆ. ನೋಡೋಣ ಏನು ಇಷ್ಟ ಆಗುತ್ತೆ ಅದನ್ನು ತಿನ್ನೋಣ. ಪನ್ನೀರ್ ಮತ್ತು ರೋಟಿನ ಹಾಕ್ಕೊಂಡಿದ್ದೀನಿ. ತಿಂದ್ಬಿಟ್ಟು ಮತ್ತು ನೆಕ್ಸ್ಟ್ ಹಾಕ್ಕೊಡ್ತೀನಿ. ನಮಗೂ ತುಂಬ ಖುಷಿ ಆಯಿತು. ನೀವು ಹೇಗೆ ಬಂದ್ರಿ? ಕ್ಯಾಬ್ ಅಲಾಟ್ ಮಾಡಿದ್ರು. ಕ್ಯಾಬ್ ಅಲಾಟ್ ಮಾಡಿದ್ರು, ಬಟ್ ನನಗೆ ಬೇಡ ಅಂತ ನಮಗೂ ತುಂಬ ಖುಷಿ ಆಯಿತು. ನಾನು ಇನ್ನೊಬ್ರನ್ನ ತೋರಿಸ್ತೀನಿ ಬನ್ನಿ. ಚಂದನವರು ಕೂಡ ಬಂದಿದ್ದಾರೆ. ಕ್ಯಾಮ್ರಾಮನ್ ಆಗಿದ್ದೀನಿ ಇವಾಗ. ಬಟ್ ಅದು ನಂಗೆ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಇವ್ರನ್ನ ಮೀಟ್ ಮಾಡಿ. ನೈಸ್ ಟು ಮೀಟ್ ಯು. ಪಟ್ ಆಗ್ತಿದ್ದು ಆ್ಯಕ್ಚುಲಿ ಈ ಥರ ಈವೆಂಟ್ಸ್ ಎಲ್ಲ ನಾವೆಲ್ಲರೂ ಇಲ್ಲೊಂದು ಪಟಾಕಿ ಬಾಂಬ್ ಇದೆ. ಇವರು ಅಷ್ಟೇ. ಓಕೆ ನಾವು ಊಟ ಮಾಡ್ಕೊಂಡು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಓಕೆ ಮಗಳು ನಿಮ್ಮ ಮಗಳು ತುಂಬ ಬರಬೇಕಿತ್ತು ಇವತ್ತು. ನನಗೆ ಆ್ಯಕ್ಚುಲಿ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಹೌದಾ? ಮಗಳು ನಾ ಚಿಕ್ಕ ಮಗು ಇದ್ದು ನೋಡಿದ್ರೆ ಚಬಿಗಲ್. ತುಂಬ ಸಕ್ಕತ್ತಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬನ್ನಿ ಮೀಟ್ ಆಗಿ. ಓಕೆ ಇಲ್ಲಿ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಆ್ಯಕ್ಚುಲಿ ಇವ್ರು ಬಂದು ನನ್ನ ರೆಕಗ್ನೈಸ್ ಮಾಡೋದು, ಬಟ್ ನಾನು ಯಾವತ್ತೂ ನೋಡಿಲ್ಲ. ಬಟ್ ಇವತ್ತಿಂದ ಫ್ರೆಂಡ್ಸ್. ಓಕೆ ಹಾಯ್, ನೈಸ್ ಟು ಮೀಟ್ ಯು. ಗೈಸ್ ನಾನು ಬೆಳಗ್ಗೆಯಿಂದ ಕಾಯ್ತದಂತ ಕ್ಷಣ ಬಂದ್ಬಿಟ್ಟಿದೆ. ಇವಾಗ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಏನು ಅಂತಂದರೆ ಇದರಲ್ಲಿ ಒಂದು ಖುಷಿ ಪಡೋಂಥ ವಿಚಾರ ಅಂತಂದರೆ ಕೆಲವೊಬ್ಬರು ಕ್ರಿಯೇಟರ್ಸ್ ಮಾತ್ರ ಅಷ್ಟು ಚೆಂದಿಂದ ಪಿಕ್ ಮಾಡಿದ್ದಾರೆ. ಅದರಲ್ಲಿ ನಾವೇ 4 ಜನ ಕನ್ನಡದವ್ರಿದ್ದೀರಿ. ನಂಗೆ ಅದು ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. ನೋಡೋಣ. ಬಟ್ ಈವನ್ ಅವ್ರನ್ನ ನೋಡಿದ ತಕ್ಷಣ ಇಂಗ್ಲೀಷ್ ಕಕ್ಕಾಬಿಕ್ಕಿ ಆಗುತ್ತೆ ಅಂತ ಗೊತ್ತು. ಬಟ್ ಆದರೂ ಕೂಡ ಒಂಥರ ಖುಷಿ ಆಗ್ತಿದೆ. ನೋಡೋಣ. ಆದರೆ ಅವ್ರು ಏನಂತ ಹೇಳಿದ್ದಾರೆ, ಇದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ವಿ ಆರ್ ಟ್ರೈಯಿಂಗ್ ಆ ಬೆಸ್ಟ್ ಅಂತ ಹೇಳಿದ್ರು. ಆಗಲಿ ಬಿಡಲಿ, ಅವ್ರನ್ನ ನೋಡ್ತಿರಲ್ಲ ಅಷ್ಟೇ ಖುಷಿ ನಮಗೆ. ಹೌದು, ಅವ್ರು ನಮ್ಮನ್ನು ನೋಡ್ತಾರಲ್ಲ ಅದೇ ಒಂಥರ ಖುಷಿ. ಲೆಟ್ಸ್ ಗೋ. ಇದೊಂಥರ ಸಪ್ರೇಟ್. ಏನು ಗೊತ್ತಾ, ಅಲ್ಲಿ ಅಷ್ಟು ಜನ ಇದ್ದಾರೆ. ಲಿಟ್ರಲಿ ಎಷ್ಟು ಜನ ಅಂದರೆ ಆಲ್ಮೋಸ್ಟ್ ಒಂದು 50 ಮೆಂಬರ್ಸ್ ಇದ್ದಾರಲ್ಲ ಅಲ್ಲಿ. 50 to 100 ಮೆಂಬರ್ಸ್ ಇದ್ದಾರೆ. ಎನಿವೇಸ್ ಈಗ అందరికీ నమస్కారం. వెల్కమ్ టు మై ఛానల్. ಕಾಜಲ್ ಅವ್ರು ಬಂದಿದ್ದಾರೆ ಆಲ್ರೆಡಿ. ನಾನು ನೋಡೇ ಇಲ್ಲ ಆ್ಯಕ್ಚುಲಿ. ಅವ್ರು ಬಂದಿದ್ದಾದಮೇಲೆ ನೋಡಿದೆ ಅನ್ನೋ ಥರ ಆಯಿತು. ಇವಾಗ ಅವ್ರನ್ನ ಕ್ವೆಶನ್ಸ್ ಕೇಳಬೇಕಂತಂದರೆ ಓ ಮೈ ಗಾಡ್, ನನಗೆ ಮಾತೇ ಬರ್ತಾಯಿಲ್ಲ. ಮೈಯೆಲ್ಲ ಬಿಸಿ ಬಿಸಿ ಫೀಲಿಂಗು. ನೋಡೋಣ. ಲೆಟ್ಸಿ. ಸಾಕು ಆಗ್ತಿದೆ ಇವಾಗ. ಅಲ್ಲಿ ಹೋಗೋಣ. ಅಲ್ಲಿ ದೊಡ್ಡ ದೊಡ್ಡ ಕ್ಯಾಮ್ರಾ. ಹೌದು, ಖುಷಿ. ಎಕ್ಸೈಟೆಡ್ ವೆರಿ ಮಚ್ ಎಕ್ಸೈಟೆಡ್. ಲೆಟ್ಸ್ ಗೋ. ಈಗ ನಮ್ಗೆ ಹೋಗ್ತಾ ಇದ್ದಾರೆ ಇವಾಗ. ಫುಲ್ ಧೂಳ್ ಧಮಾಕ ಮಾಡ್ಬಿಡ್ತಾರೆ ಇವಾಗ. ಆಲ್ ದ ಬೆಸ್ಟ್. ಆಮೇಲೆ ನಾನು ಮೈ ಸೆಲ್ಫ್ ಕಾಜಲ್ ಅಂತೆಲ್ಲ ಹೇಳ್ಬಿಡಿ. ಫುಲ್ ಕನ್ಫ್ಯೂಸ್ ಮಾಡಕ್ ಬಿಡೋಣ. ಆಮೇಲೆ ಹೇಳಿ ಚಂದನ್ ಅವ್ರು ಇದ್ದಾರೆ ಬರ್ತಾರೆ ಅಂತ. Bubble, Babushka, Babalushi, Baba Ganush, Neela Pila. What is your favorite thing about your baby's routine? Favorite thing about his routine would be the night routine. So we really enjoy our night ritual where we indulge in a bath, we get into the bathtub, we play with Johnson's baby soap, we massage ourselves with the baby oil, I keep telling him stories. ಸೀರಿಯಸ್ಲಿ ಗೈಸ್, ನಂಗೆ ಕಿವಿ ಬಿಸಿ ಆಗಿದ್ದು ಇನ್ನೂ ಹೋಗ್ತಾನೆ ಇಲ್ಲ. ನಂಗೆ ಹಿಂಗೆ ಬಿಸಿ ಬಿಸಿ ಫೀಲಿಂಗ್ ಆಗ್ತಿದೆ. ನಾನು ಅವ್ರ ಹತ್ರ ಮಾತಾಡ್ಕೊಂಡು ಬಂದಾಗ ಕಾಜಲ್ ಅವ್ರ ಹತ್ರ ಮಾತಾಡಿದ್ನ ಅನ್ನೋ ಥರ ನನಗೆ
ಏನೂ ನಂಗೆ ಅರ್ಥನೇ ಆಗ್ತಾಯಿಲ್ಲ ಸೀರಿಯಸ್ಲಿ. ಮೊಬೈಲ್ ನೋಡಿ ಕ್ವೆಶನ್ಸ್ ಕೇಳ್ತಾ ಇದ್ರೆ ನಂಗೆ ಆ ಕ್ವೆಶನ್ಸು ಕೂಡ ಕಾಣಿಸ್ತಾ ಇಲ್ಲ. ಹೋಗಿ ದಟ್ಟರ ಕಾಣಿಸುತ್ತೆ, ಹೆಂಗೆಗೋ ಕಾಣಿಸ್ತಿದೆ ನನಗೆ ಸೀರಿಯಸ್ಲಿ. ಫಸ್ಟು ಇವ್ರು ಹೋದ್ರು, ಅದಾದಮೇಲೆ ನಾನು ಹೋದೆ. ಬಟ್ ನೀವು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ನೀವು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ಆ್ಯಕ್ಚುಲಿ. ಹೌದಾ? ಕಳಿಸಿ ಮತ್ತೆ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ರಿಲಿ ಇಲ್ಲಿ ಗಾನವಿ ಇವಾಗ ಹೋಗಿ ಒಂದು ಗಾನವಿ ಕಿವಿಯಿಂದ ಹೋಗೇ ಬರ್ತಿದೆ ನನಗೆ. ಇನ್ನೂ ಹ್ಯಾಂಗ್ ಓವರಲ್ಲಿ ಇದ್ದೀನಿ ಅನ್ನಿಸ್ತಿದೆ ನನಗೆ. ಹೌದು, ಆ ಕ್ವೆಶನ್ಸ್ ನಾವು ಕೇಳಿದ್ರ, ನಾವು ಇಲ್ಲಿಂದ ನೋಡ್ತಾ ಇದ್ದೀರ ಅವ್ರನ್ನ ಅನ್ನೋ ಥರ ಏನೇನೋ ಫೀಲಿಂಗು. ಸೀರಿಯಸ್ಲಿ ಕಾಂಟ್ ಇವನ್ ಡೈಜೆಸ್ಟ್. ನಾವು ಅಂದ್ಕೊಂಡಿರಲಿಲ್ಲ ಅಲ್ವಾ, ಕನ್ನಡದಲ್ಲಿ ಎಷ್ಟೊಂದು ಜನ ಇನ್ಫ್ಲುಯೆನ್ಸಸ್ ಇದ್ದಾರೆ. ಬಟ್ ನಮಗೆ ಈ ಚಾನ್ಸ್ ಸಿಗಬೇಕಂದ್ರೆ ಹೆಂಗೆ ಅಲ್ವಾ? ಸೀರಿಯಸ್ಲಿ ಅದೊಂಥರ ಹೆವೆನ್ಲಿನೇ ಥ್ಯಾಂಕ್ಸ್ ನಿಮಗೆ ಹೇಳಬೇಕಾಗಿರೋದು. ಇದೆಲ್ಲ ಪಾಸಿಬಲ್ ಆಗಿರೋದು ನಿಮ್ಮಿಂದನೇ. ಆರೆಲ್ಸ್ ನಾವು ಸೀರಿಯಸ್ಲಿ ನಾವು ಯಾರು ಅಂತಲೇ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ನೀವೆಲ್ಲ ಸಪೋರ್ಟ್ ಮಾಡಿರೋದ್ರಿಂದನೇ ನಾವು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀವಿ. ಆ್ಯಂಡ್ ಕಾಜಲ್ ಅಗರ್ವಾಲ್ನ ಮೀಟ್ ಮಾಡೋಕ್ಕಾಗಿದ್ದು ಕೂಡ ನಿಮ್ಮಿಂದನೇ. ಮಾತೇ ಬರ್ತಾಯಿಲ್ಲ, ಅಷ್ಟೇ ಮಾತೇ ಬರ್ತು. ಇಟ್ಸ್ ಸೋ ಹ್ಯಾಪಿ ಗೈಸ್. ಗೋ ಸೊ ಗೈಸ್ ಫೋಟೋ ಎಲ್ಲ ತಗೊಂಡಿದ್ದಾಯಿತು. ರಿಯಲಿ ಸೋ ಹ್ಯಾಪಿ. ನನಗೆ ಹ್ಯಾಪಿ ಅನ್ನೋ ಪದ ಬಿಟ್ಟು ಇನ್ನೇನು ಪದನೂ ಬರ್ತಾ ಇಲ್ಲ. ನೈಸ್, ತುಂಬ ಚೆನ್ನಾಗಿತ್ತು. ಎಲ್ಲರೂ ಕೂಡ ನರ್ವಸ್ ಆಗಿಬಿಟ್ಟಿದ್ದೀವಿ ಆ್ಯಂಡ್ ತುಂಬ ಭಯ ಪಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಒಂಥರ ಭಯನೂ ಕೂಡ ಖುಷಿನೂ ಕೂಡ ಆಲ್ ಮಿಕ್ಸ್ಡ್ ಫೀಲಿಂಗ್ ಇದು ಯಾವ ಥರ ಅಂತ ಹೇಳೋಕ್ಕಾಗಲ್ಲ. ಬಟ್ ಐ ಆಮ್ ಸೋ ಹ್ಯಾಪಿ. I remember when my baby was born, I was super paranoid. Avikash Srivastava, Jaspreet Kaur, Sonam Singh. Congratulations. Johnson's won the labs. And thank you so much, my co-mommies, sending lots and lots of love your way. And of course, big hugs and smoochies, kisses, and lots of squishy hugs to your little babies. Thank you, ma'am. With a huge round of applause, everyone. I know you're busy. So make some noise and say thank you. Mommies! Together! For Kajal Agarwal. On behalf of Johnson's, Piyush Goyal, can we make two photos? On camera, count of three. Here we go. 3, 2, ready, 1. ಇಲ್ಲಿ ಸ್ವಲ್ಪ ಹ್ಯಾಂಪರ್ಸ್ ಎಲ್ಲ ಕೊಡ್ತಿದ್ದಾರೆ. ಅಲ್ಲಿ ಹೋಗಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಹೊರಡೋದೇನೆ. ಚಾರ್ಜ್ ಇಲ್ಲ. ಲಕ್ಕಿಲಿ ಚಂದನ ಅವರು ಪವರ್ ಬ್ಯಾಂಕ್ ತಂದಿದ್ರು, ಕೊಟ್ಟಿದ್ದಾರೆ. ಇವರೇ ನಮಗೆ ತುಂಬ ಹೆಲ್ಪ್ ಮಾಡಿದ್ದು ಆ್ಯಕ್ಚುಲಿ. ಇವ್ರು ಬಂದು ರಿಂಕು ಅಂಥೇಳಿ, ಇವ್ರು ಮಂಜರಿ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. So let me start. Thank you for coming. Thank you so much. ನಮ್ಮ ನೇಮ್ ಜೊತೆಗೆ Oh my God. ಸೊ ಗೈಸ್ ಈಗ ಗಿಫ್ಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ಸೋ ಹ್ಯಾಪಿ, ನಂಗೆ ತುಂಬ ಖುಷಿ ಆಗ್ತಿದೆ. ಈಗ ಹೊರಡೋದೆ. ಆ್ಯಂಡ್ ಫೈನಲಿ ಈವೆಂಟ್ ಅಂತೂ ತುಂಬ ಚೆನ್ನಾಗಾಯಿತು. ಈವೆಂಟ್ ಎಲ್ಲ ಮುಗೀತು, ಹೊರಡ್ತಾ ಇದ್ದೀವಿ. ಹ್ಯಾಂಪರ್ಸ್ ತುಂಬ ಚೆನ್ನಾಗಿತ್ತು. ಟೈಮ್ ಮಾತ್ರ ಸಖತ್ತಾಗಿತ್ತು. ಹೆಂಗನ್ನಿಸ್ತು ನಿಮಗೆ? ಹಾಂ, ಒಟ್ಟಲ್ಲಿ ಅಚ್ಚು ಅವ್ರು ಹೇಳ್ದಂಗೆ ಮದುವೆ ಏನು ಮಗು ಏನು ಆಗೇ ಇಲ್ಲ ಅನ್ನೋ ಥರ ಅನಿಸ್ತಿದೆ. ಪರ್ಸ್ನಲ್ ಟೈಮ್ ಅನ್ನೋ ಥರ ತುಂಬ ಚೆನ್ನಾಗಿತ್ತು. ದಿನ ಆದಮೇಲೆ ಇವತ್ತು ನಾನು ನನ್ನ ಮಕ್ಕಳನ್ನ ಇಷ್ಟು ದಿವಸ ಇಷ್ಟು ಟೈಮ್ ತನಕ ಬಿಟ್ಟಿದ್ದೆ. ತುಂಬ ಚೆನ್ನಾಗಿತ್ತು. ದಿವಸಗಳೇ ಆಗ್ತಾ ಇದೆ ಅನ್ನೋ ಥರ ಫೀಲ್ ಆಗ್ತದೆ. ಆ್ಯಕ್ಚುಲಿ ಅ ಗ್ರೇಟ್ ಟೈಮ್ ಅಂತ ಹೇಳಿ. ಓಕೆ, ಬಾಯ್ ಲಚ್ಚಿ ಅವರೇ. ಬಾಯ್. ಅವರೇ ಸಿಗೋಣ, ಖಂಡಿತ, ಪ್ಲಾನ್ ಮಾಡಿ. ಡೆಫಿನೆಟ್ಲಿ. ಇಲ್ಲಿ ಡೆಫಿನೆಟ್ಲಿ ಬಿಟ್ಟು ಆಮೇಲೆ ಹಂಗೆ ಇಲ್ಲ ನಿಜವಾಗ್ಲೂ ಖಂಡಿತವಾಗ್ಲು. ನೀವು ಬನ್ನಿ, ಚಂದ್ರಾಯಪಟ್ಟಣ ಬಂದು ಮಾಡ್ಬಿಡಿ. ನನ್ನನ್ನು ಕರೀರಿ. ನೀವು ಬರ್ಬೇಡಿ, ನಾವೇ ಬರ್ತೀವಿ. ನೀವು ಚಂದ್ರಾಯಪಟ್ಟಣ ಫ್ರೆಂಡ್ ಆಗ್ಬಿಟ್ಟು. ಎನಿವೇಸ್ ಲೆಟ್ಸ್ ಗೋ ಗೈಸ್. ಮನೆಗೆ ಹೋಗ್ಬೇಕು ಇವಾಗ. ತುಂಬಾ ಖುಷಿ ಆಯ್ತು, ತುಂಬಾ ಎಂಜಾಯ್ ತುಂಬ ಮಾಡಿ. ಅಂದ್ರೆ ತುಂಬ ಆಸಮ್ ಟೈಮ್. ಫ್ರೆಂಡ್ಸ್ ಕೂಡ ಆದ್ವಿ. ಹೌದು, ಅದು ನಾವು ಅನ್ಕೊಂಡಿಲ್ಲ ನನಗೆ. ತುಂಬಾ ಟೈಮ್ ಇತ್ತು, ನಾವು ಪರಿಚಯ ತರ ಫೀಲ್ ಆಗ್ತಾ ಇತ್ತು ನನಗೆ ಅಲ್ವಾ. ಹೊಸ ಫೀಲಿಂಗ್ ಇಲ್ಲ ಆ್ಯಕ್ಚುಲಿ. ಬಟ್ ತುಂಬಾ ಚೆನ್ನಾಗಿ ಮಾತಾಡ್ಸೋದು, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ನನಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಓಕೆ, ಅವಳಿಗೂ ಚೆನ್ನಾಗಿದೆ. ಶುಕಿ ಶಾರ್ವರಿ. ನಾನು ಹೇಗೆ ಹೆಸರು ತಗೊಂಡ್ರಿ
ನೋಡಿ ತಗೊಂಡು ಎನಿವೇಸ್ ಬಾಯ್ 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 ಟಾಟಾ ಟೇಕ್ ಕೇರ್ ಬಾಯ್. ಸೊ ಫೈನಲಿ ಈವೆಂಟ್ ಎಲ್ಲ ಮುಗೀತು. ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿದ್ದೀವಿ, ಅಟ್ ದ ಸೇಮ್ ಟೈಮ್ ಮನಸ್ಸೊಳಗಡೆ ತುಂಬಾ ಖುಷಿ ಇದೆ. ಚೆನ್ನಾಗಿ ಅನ್ನಿಸ್ತು. ಈಗ ಹೇಮಂತ್ ಅವ್ರು ಬಂದಿದ್ದಾರೆ ಪಿಕ್ ಮಾಡ್ಕೊಂಡು ಹೋಗೋಕ್ಕೆ. ಹೊರಡೋದೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ಮನೇಲಿ ಎಲ್ಲ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ನೋಡಬೇಕು. ನಾನಂತೂ ಹೆವೆನ್ಲಿ ಫೀಲಿಂಗ್, ನನಗೆ ತುಂಬ ಖುಷಿ ಆಯಿತು ನನಗೆ. ಸೊ ಹ್ಯಾಪಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್.